ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತು ನಾವು ರೈಲ್ ಮ್ಯೂಸಿಯಂಗೆ ಹೋಗ್ತಿದೀವಿ. ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕನೆ ಬ್ಯಾಕ್ ಸೈಡ್ ಅಲ್ಲಿ ರೈಲ್ ಮ್ಯೂಸಿಯಂ ಇದೆ. ಅಲ್ಲಿಗೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಟಾಯ್ ಟ್ರೈನ್ ಎಲ್ಲ ಇದೆ ಅಲ್ವಾ, ಅದರಲ್ಲಿ ಒಂದ್ ಸ್ವಲ್ಪ ಆಟ ಆಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದೀವಿ. ನಾವಿವಾಗ ಮೈಸೂರು ರೈಲ್ ಮ್ಯೂಸಿಯಂಗೆ ಬಂದಿದೀವಿ. ಇದು ಎಂಟ್ರೆನ್ಸ್ ಆಗಿರುತ್ತೆ. ಎಂಟ್ರೆನ್ಸ್ ಅಲ್ಲಿ ಈ ತರ ಮೈಸೂರ್ ರೈಲ್ ಮ್ಯೂಸಿಯಂ ಅಂತ ಬರ್ದಿದ್ದಾರೆ. ಮಕ್ಕಳಿಗೆಲ್ಲ ಆಟ ಆಡ್ಸಕ್ಕೆ ತುಂಬಾನೇ ಒಳ್ಳೆ ಪ್ಲೇಸ್ ಇದು. ಮತ್ತೆ ಸುತ್ತ ಮರ ಮತ್ತೆ ಗಿಡಗಳೆಲ್ಲ ಇರೋದ್ರಿಂದ ತುಂಬಾನೇ ತಂಪಾಗಿರುತ್ತೆ. ತುಂಬಾನೇ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನಾವು ಈವ್ನಿಂಗ್ ಎಲ್ಲ ಹೋದ್ರೆ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ದೊಡ್ಡವರಿಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ, ಮತ್ತೆ ಮಕ್ಕಳಿಗೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಇದು ಇನ್ಕ್ಲೂಡಿಂಗ್ ಟಾಯ್ ಟ್ರೈನ್ ಇದೆಯಲ್ಲ, ಅದಕ್ಕೆ ಕೂಡ ಈ ಟಿಕೆಟ್ ತೋರಿಸಿದ್ರೆ ನಾವು ಅದ್ರಲ್ಲಿ ಕೂಡ ಜರ್ನಿ ಮಾಡ್ಬೋದು ಒನ್ ಟೈಮು. ಮೈಸೂರನ್ನ ಸುತ್ತಕ್ಕೆ ಒಂದು ದಿನದಲ್ಲಿ ಸಾಕಾಗಲ್ಲ. ನಾವು ಮೈಸೂರಿಗೆ ಬಂದು ತುಂಬಾ ದಿನ ಆದ್ರೂ ನಾವು ಮೈಸೂರು ರೈಲ್ ಮ್ಯೂಸಿಯಂಗೆ ಬಂದಿರ್ಲಿಲ್ಲ. ಹಾಗಾಗಿ ಒಂದೊಂದೇ ಪ್ಲೇಸ್ ನ ಕವರ್ ಮಾಡೋಣ ಅಂತ ನಾವು ಎಲ್ಲ ಪ್ಲೇಸು ಒಂದೊಂದಾಗಿ ನೋಡ್ಕೊಂಡು ಬರ್ತಾ ಇದೀವಿ. ಇದು ಎಂಟ್ರೆನ್ಸ್ ಆಗಿರುತ್ತೆ. ಟಿಕೆಟ್ ತಗೊಂಡ್ಬಿಟ್ಟು ಇಲ್ಲಿ ಚೆಕಿಂಗ್ ಮಾಡಿಸ್ಬೇಕು. ಮತ್ತೆ ಹ್ಯಾಂಡ್ ಬ್ಯಾಗ್ಸ್, ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ಬಿಡ್ತಾರೆ. ಮತ್ತೆ ಬ್ಯಾಕ್ ಸೈಡ್ ಹಾಕೋತೀವಲ್ಲ, ಆ ತರ ಬ್ಯಾಗ್ ಏನು ಬಿಡಲ್ಲ ಒಳಗಡೆ ತಗೊಂಡು ಹೋಗಕ್ಕೆ. ಓನ್ಲಿ ವಾಟರ್ ಬಾಟಲ್ಸ್ ನ ನೀವು ಕ್ಯಾರಿ ಮಾಡ್ಕೊಬಹುದು. ಎಂಟ್ರಿ ತಗೊಂಡು ಒಳಗಡೆ ಹೋಗುವಾಗ್ಲೇ ರೈಟ್ ಸೈಡ್ ಅಲ್ಲಿ ನಮಗೆ ಒಂದು ಶಾಪ್ ಸಿಗುತ್ತೆ. ಅಲ್ಲಿ ಮ್ಯಾಗ್ನೆಟ್ಸ್ ಇದೆಲ್ಲ ಸ್ಟಿಕರ್ಸ್ ಎಲ್ಲ ಸಿಗುತ್ತಲ್ಲ ಅದು, ಮತ್ತೆ ಆಟ ಸಾಮಾನುಗಳು, ಮತ್ತೆ ಟ್ರೈನು ಸ್ಮಾಲ್ ಸ್ಮಾಲ್ ಟ್ರೈನ್ಸ್ ಅದೆಲ್ಲ ಸಿಗುತ್ತೆ. ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಇದೆ. ಅಲ್ಲಿ ನಾವು ಬ್ಯಾಗ್ಸ್ ನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ, ಒಳಗಡೆ ತಗೊಂಡು ಹೋಗಕ್ಕೆ ಬಿಡಲ್ಲ. ಇದರ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ದು ಮಾಡೆಲ್ ತರ ಮಾಡಿ ಇಟ್ಟಿದ್ದಾರೆ. ಅದು ಕೂಡ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಹೇಗಿದೆ ಅನ್ನೋದನ್ನ ನಾವು ಇಲ್ಲಿನೇ ನೋಡ್ಕೊಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆ ಮಾಡೆಲ್ ಅಂತೂ. ನಾವು ಅದನ್ನ ಕೂಡ ನೋಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ತುಂಬಾನೇ ಮಕ್ಕಳು ಖುಷಿ ಪಟ್ರು. ಯಾಕಂದ್ರೆ ಪ್ರತಿಯೊಂದು ಟ್ರೈನ್ ಕೂಡ ಅಲ್ಲಿ ನೋಡಕ್ಕೆ ಸಿಕ್ತು. ಅವರಿಗೆ ಆಟ ಆಡಕ್ಕೆ ಟ್ರೈನ್ ಸಿಕ್ಕಿದ್ರಿಂದ ಅವ್ರು ಇನ್ನೂ ಖುಷಿ ಪಟ್ಬಿಟ್ರು. ಪ್ರತಿಯೊಂದು ಟ್ರೈನ್ ಮಾಡೆಲ್ ಮೇಲೆ ಮತ್ತೆ ಇಂಜಿನ್ಸ್ ಮೇಲೆಲ್ಲ ಅದು ಎಲ್ಲಿಂದ ತಂದಿರೋದು, ಅದು ಹೇಗೆ ಉಪಯೋಗ ಆಗಿತ್ತು, ಅದು ಎಷ್ಟನೇ ಇಸ್ವಿದು ಅನ್ನೋದೆಲ್ಲ ಬರ್ದಿದ್ದಾರೆ. ಅದನ್ನ ನಾವು ಓದ್ಕೊಂಡು ಇನ್ಫಾರ್ಮೇಶನ್ ತಿಳ್ಕೊಳ್ಬಹುದು. ಮತ್ತೆ ಇಲ್ಲಿ ಮುಂದೆ ಬರ್ತಾ ಒಂದು ಶಾಪ್ ಕೂಡ ಇದೆ. ನಾವು ಟೀ, ಕಾಫಿ, ಜ್ಯೂಸಸ್ ಏನಾದ್ರೂ ನಮಗೆ ಬೇಕಾಗುತ್ತೆ, ಚಿಪ್ಸ್, ಸ್ನಾಕ್ಸ್ ಎಲ್ಲ ಬೇಕಂದ್ರೆ ನಾವು ಇಲ್ಲಿ ತಗೊಂಡ್ಬೋದು. ಅದನ್ನ ತಗೊಂಡು ಒಳಗಡೆ ಹೋಗಕ್ ಬಿಡಲ್ಲ ತಿನ್ನಕ್ಕೆ, ಅಲ್ಲೇನೆ ತಿನ್ಬೇಕಾಗತ್ತೆ. ಮತ್ತೆ ಅದಾದ್ಮೇಲೆ ಇಲ್ಲಿ ಟ್ರೈನ್ಸ್ ಟ್ರ್ಯಾಕ್ಸ್ ಗಳೆಲ್ಲ ಹಿಂದೆ ಯಾವ ತರ ಇತ್ತು, ಇವಾಗ ಯಾವ ತರ ಇದೆ, ನ್ಯಾರೋ ಗೇಜ್ ಆಗಿರ್ಬೋದು, ಮೀಟರ್ ಗೇಜ್ ಆಗಿರ್ಬೋದು, ಬ್ರಾಡ್ ಗೇಜ್ ಆಗಿರ್ಬೋದು, ಎಲ್ಲ ತರ ಇನ್ಫಾರ್ಮೇಶನ್ ನ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ತರ ಮಾಡ್ತಾ ಇದ್ರು ಅನ್ನೋದನ್ನ ಒಂದು ಪಿಕ್ಚರ್ ಸಮೇತ ನಮಗೆ ತೋರ್ಸಕ್ಕೆ ಅವರು ಟ್ರೈ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗ್ ಅನಿಸ್ತಾ ಇತ್ತು. ನಮ್ ಪಾಪು ಅಲ್ಲೇ ಕುತ್ಕೊಂಡು ಆಟ ಆಡಕ್ಕೆ ಕುತ್ಕೊಂಡ್ಬಿಟ್ಟಿದ್ದ. ಇದು ಕೂಡ ಫೋಟೋಗೆ ಕೂಡ ಚೆನ್ನಾಗಿತ್ತು. ಇದು ಒಂಥರ ಗಾಡಿನೇ, ತಳ್ಕೊಂಡು ಹೋಗ್ಬೋದು ಹಿಂದ್ಗಡೆಯಿಂದ. ಇದ್ರ ಇನ್ಫಾರ್ಮೇಶನ್ ಕೂಡ ಅದ್ರ ಪಕ್ಕದಲ್ಲೇ ಹಾಕಿದ್ದಾರೆ. ಇದಾದ್ಮೇಲೆ ನಾನು ಹೇಳ್ದೆ ಅಲ್ವಾ, ಶಾಪ್ ಪಕ್ಕನೆ ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಏನ್ ಸಿಗುತ್ತೆ ಅಂತ ಅಂದ್ರೆ, ನಮಗೆ ಏನೆಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಆಗಿರ್ಬೋದು, ರೈಲ್ವೆ ಕೊಠಡಿ ಇರುತ್ತಲ್ಲ ಅವರಿಗೆ ಒಳಾಂಗಣ ಗ್ಯಾಲರಿ, ಅದರಲ್ಲಿ ಅವರು ಏನೇನೆಲ್ಲ ಯೂಸ್ ಮಾಡ್ತಾರೆ, ಅವರಿಗೆ ಏನೇನೆಲ್ಲ ಮೆಡಲ್ ಸಿಗುತ್ತೆ, ಸ್ಟಾಂಪ್ ಸಿಗುತ್ತೆ, ಅದನ್ನೆಲ್ಲ ನಾವು ಇಲ್ಲಿ ನೋಡ್ಬೋದು. ಫೋನ್ಸ್ ಆಗಿರ್ಬೋದು ಹಳೆ ಕಾಲದ್ದು ಇದು, ಮತ್ತೆ ಹಳೆ ಕಾಲದಲ್ಲಿ ಯಾವ ತರ ಇತ್ತು, ಒಂದೊಂದೇ ಫೋಟೋಸ್ ನ ಅಲ್ಲಿ ಫ್ರೇಮ್ ಮಾಡಿದ್ದಾರೆ. ನಾವು ಅದನ್ನ ನೋಡ್ಕೊಂಡು ಅದ್ರ ಬಗ್ಗೆ ಓದಿ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಬಹುದು. ಅವ್ರು ಕೂತ್ಕೊಂತಿದ್ದಿದ್ ಚೇರು ಯಾವ ತರ ಯೂಸ್ ಮಾಡ್ತಾರೆ, ಏನೇನೆಲ್ಲ ಹ್ಯಾಂಗಿಂಗ್ಸ್ ಇರುತ್ತೆ ಕ್ಲಾತ್ ಹ್ಯಾಂಗಿಂಗ್ ಮಾಡಕ್ಕೆ, ಅದು ಕೂಡ ಎಲ್ಲ ಕೂಡ ಇಲ್ಲಿತ್ತು. ಅದನ್ನೆಲ್ಲ ನೋಡಕ್ ಸಿಗುತ್ತೆ ನಿಮಗೆ. ಒಂದ್ಸರಿ ರೈಲ್ವೆ ಮ್ಯೂಸಿಯಂ ನ ಮಕ್ಳಿಗೆ ತೋರ್ಸಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ಟಾಯ್ ಟ್ರೈನ್ ಅಲ್ಲಿ ಆಟ ಆಡೋದ್ರಿಂದ ಮಕ್ಳು ಖುಷಿ ಪಡ್ತಾರೆ.
ನೋಡಿದ್ರಲ್ವಾ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ತು ಅಂತ. ನೀವು ಕೂಡ ನೋಡಿ ಒಂದ್ಸರಿ, ಹೋಗಿ ಎಂಜಾಯ್ ಮಾಡಿ. ಇವಾಗ ನಾವು ಟಾಯ್ ಟ್ರೈನ್ ಹತ್ರ ಬಂದಿದ್ದೀವಿ. 12 o'clock ಟಾಯ್ ಟ್ರೈನ್ ಸ್ಟಾರ್ಟ್ ಆಗ್ತಾ ಇತ್ತು. ಅರ್ಧ ಗಂಟೆಗೆ ಒಂದೊಂದು ಇರುತ್ತೆ. 10:30 ಇಂದ ಸ್ಟಾರ್ಟ್ ಆಗಿ ಮತ್ತೆ ಲಾಸ್ಟ್ 5:30 ವರ್ಗೂ ನಿಮ್ಗೆ ಅರ್ಧ ಗಂಟೆಗೆ ಒಂದೊಂದು ಟ್ರೈನ್ ಹೋಗುತ್ತೆ. ಅದೇ ಟ್ರೈನ್ ಅರ್ಧ ಅರ್ಧ ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮಕ್ಳಂತೂ ಸಖತ್ತು ಖುಷಿ ಆಯ್ತು ಇದನ್ನ ನೋಡ್ಬಿಟ್ಟು. ಮತ್ತೆ ಜನ ಕೂಡ ಇದ್ರು, ಬರ್ತಾ ಇದ್ರು, ಹೋಗ್ತಾ ಇದ್ರು. ನಾವು ಹೋಗಿ ಕೂತ್ಕೊಂಡು ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಒಂದ್ 5 ನಿಮಿಷಕ್ಕೆ ಟ್ರೈನ್ ಕೂಡ ಸ್ಟಾರ್ಟ್ ಆಯ್ತು. ಖುಷಿನೋ ಖುಷಿ, ಏನ್ ರಿಯಲ್ ಟ್ರೈನ್ ಅಲ್ಲಿ ಹೋದ್ರು ಇಷ್ಟು ಖುಷಿ ಪಡಲ್ಲ ಮಕ್ಳು, ಅಷ್ಟು ಖುಷಿ ಪಡ್ತಾರೆ ಎಲ್ರು. ಮತ್ತೆ ಪಕ್ಕದಲ್ಲೇ ನಮ್ಗೆ ಸೆಂಟ್ರಲ್ ಪಾರ್ಕ್, ಒಂದೊಂದು ಪಾರ್ಕ್ ಅಂತ ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಎಲ್ಲ. ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಅಲ್ಲಿ ಡೋಲ್ ಬಾರ್ಸೋ ತರ ಇತ್ತು. ಆ ಡೋಲ್ ಬಾರ್ಸೋ ತರ ಏನಂತಾರೆ ಅದಕ್ಕೆ ಗೊತ್ತಾಗ್ತಿಲ್ಲ. ಅಲ್ಲಿ ಸ್ಟ್ಯಾಚು ತರ ಮಾಡಿದ್ರು. ಅದನ್ನ ಪಾಪು ಕೂಡ ಸಖತ್ ಎಂಜಾಯ್ ಮಾಡ್ತಿದ್ದ ಅದ್ರ ಹತ್ರ ಹೋಗ್ಬಿಟ್ಟು. ಟ್ರೈನ್ ಸ್ಟಾರ್ಟ್ ಆಯ್ತು. ಟ್ರೈನು 2 ರೌಂಡ್ ಬರುತ್ತೆ. ರೌಂಡು ಇದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋದು, ಯಾದವಗಿರಿಲಿ. ನೋಡ್ತಾ ಇರ್ಬೋದು. ಇದನ್ನ ನೋಡ್ಬಿಟ್ಟು ಪಾಪು ಅಂತೂ ಸಖತ್ತು ಖುಷಿ ಪಡ್ತಾ ಇದ್ದ, ಸಖತ್ ಎಂಜಾಯ್ ಮಾಡ್ತಾ ಇದ್ದ. ಡೋಲೆಲ್ಲ ಅವನಿಗೆ ಸಖತ್ ಇಷ್ಟ ಆಗುತ್ತೆ. ಇಲ್ಲಿ ಹೊರಗಡೆನು ಯಾವ್ದಾದ್ರು ದೇವಸ್ಥಾನದ ಹತ್ರ ಬಡಿತಿದ್ರೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ನೋಡಿದ್ರಿ ಅಲ್ವಾ ನಾವ್ ಎಷ್ಟೊಂದೆಲ್ಲ ಎಂಜಾಯ್ ಮಾಡ್ತಿದೀವಿ ಅಂತ. ಇವಾಗ ಪಕ್ಕದಲ್ಲೇ ಪಾರ್ಕ್ ಕೂಡ ಮಾಡಿದ್ದಾರೆ ಮಕ್ಳಿಗೆ. ಅಲ್ಲಿ ಕೂಡ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡ್ ಬಂದ್ವಿ. ನಮ್ ಪಾಪು ಕೈ ಬಿಟ್ರೆ ಅದೇ ತರ ನಿಂತ್ಕೊಂತಾನೆ ಇದ್ಲು. ಖುಷಿ ಆಯ್ತು ನೋಡ್ಬಿಟ್ಟು. ಪರವಾಗಿಲ್ಲ, ಒಂದ್ ಸ್ವಲ್ಪ ನಾವು ಸ್ಟ್ರೆಂತ್ ಇದೆ ಅಂತ ಅನ್ಕೊಂಡ್ವಿ. ಮಕ್ಳಿಗೆ 1 ಕಾಲ್ ಗಂಟೆ ಅಲ್ಲಿನೇ ಆಟ ಆಡ್ಸ್ಕೊಂಡ್ ಬಂದ್ವಿ. ಮಕ್ಳು ಪಾರ್ಕ್ ಇಂದ ಹೊರಗಡೆ ಬರಕ್ಕೇನೆ ಇಷ್ಟಪಡ್ತಿರ್ಲಿಲ್ಲ. ಅಲ್ಲೇ ಆಟ ಆಡ್ಬೇಕು ಅಂತಿದ್ರು. ಆದ್ರೂ ಕೂಡ ನಾವು, ನನ್ ತಂಗಿಯವ್ರು ಕೂಡ ಊರಿಗೆ ಹೋಗ್ಬೇಕಿತ್ತು. ಹಾಗಾಗಿ ನಾವು ಒಂದ್ ಸ್ವಲ್ಪ ಬೇಗನೆ ಎಲ್ಲ ನೋಡ್ಕೊಂಡ್ಬಿಟ್ಟು ಮುಂದೆ ಹೋಗ್ತಾ ಇದ್ವಿ. ಮುಂದೆ ಕೂಡ ತುಂಬಾನೇ ಚೆನ್ನಾಗಿತ್ತು. ಯಾವ್ಯಾವ ತರ ಟ್ರೈನ್ಸು, ಈಗ ಗೂಡ್ಸ್ ಟ್ರೈನ್ಸ್ ಎಲ್ಲ ಇರುತ್ತಲ್ಲ, ಆ ತರದ್ದು ಎಲ್ಲ ಇತ್ತು. ಆ ಮಾಡೆಲ್ ಪಕ್ಕನೆ ಪ್ರತಿಯೊಂದು ಅದ್ರ ಬಗ್ಗೆ ಇನ್ಫಾರ್ಮೇಶನ್, ಅದು ಎಲ್ಲಿಂದ ತಂದಿರೋದು, ಅದು ಎಲ್ಲಿ ಓಡ್ತಾ ಇತ್ತು, ಅದ್ ಯಾವ ಇಸ್ವಿಲ್ ಬಂದಿತ್ತು, ಅದಕ್ಕೆ ಏನಂತ ನೇಮ್ ಕರೀತಾರೆ, ಅದನ್ನೆಲ್ಲ ಹಾಕಿದ್ರು.
ಇನ್ನ ಒಂದ್ ಸ್ವಲ್ಪ ಮುಂದೆ ಬಂತ ಅಂದ್ರೆ ನಮಗೆ ಕ್ಯಾಂಟೀನ್ ಕೂಡ ಸಿಗುತ್ತೆ. ಅಲ್ಲಿ ಟೀ ಕಾಫಿ ಆಗಿರ್ಬೋದು, ಸ್ಯಾಂಡ್ವಿಚಸ್ ಆಗಿರ್ಬೋದು ಎಲ್ಲ ನೀವು ಈ ಪಾರ್ಕ್ ಎಲ್ಲ ಓಡಾಡಿ ಮ್ಯೂಸಿಯಂ ಎಲ್ಲ ಓಡಾಡಿ ಸುಸ್ತಾಗಿದ್ರೆ ಅಲ್ಲಿ ಕೂಡ ನೀವು ಸ್ವಲ್ಪ ಚಾಯ್ ಗೀ ಎಲ್ಲ ಕುಡ್ಕೊಂಡೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಬೋದು. ಇವಾಗ ನಾವ್ ಈ ಕಡೆ ಬಂದ್ಮೇಲೆ ಮತ್ತೆ ಅರ್ಧ ಗಂಟೆ ಆದ್ಮೇಲೆ ಟ್ರೈನ್ ಸ್ಟಾರ್ಟ್ ಆಯ್ತು ಮತ್ತೇನೆ, ಅದನ್ನ ಕೂಡ ನೋಡಿ ಎಂಜಾಯ್ ಮಾಡಿದ್ವಿ. ಅದು ಕ್ಯಾಂಟೀನ್ ಅನ್ನಲ್ಲ, ಅದ್ರ ಪಕ್ಕನೆ ಹೊಯ್ಸಳ ಗೃಹ ಅಂತ ಇದೆ. ಅಲ್ಲಿ ಸಿಟ್ಟಿಂಗ್ ಕೂಡ ಚೇರ್ ಕೂಡ ಇಟ್ಟಿದ್ದಾರೆ. ಮತ್ತೆ ಎಂಟ್ರಿ ಆದ್ಮೇಲೆ ಅಲ್ಲಿ ಯಾವ್ಯಾವ ಸ್ಟಾಂಪ್ಸ್ ಮತ್ತೆ ಏನೆಲ್ಲ ತುಂಬಾನೇ ಚೆನ್ನಾಗಿತ್ತು. ನಾನು ಫುಲ್ ಡಿಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಎಲ್ಲ. ನೀವು ಓದ್ಕೊಳ್ಳಬಹುದು ಎಲ್ಲ ಪ್ರತಿಯೊಂದು ಯಾವ್ಯಾವ ತರ ಇದೆ ಅಂತ. ಡೀಸೆಲ್ ಟ್ರೈನ್ ಆಗಿರ್ಬೋದು, ಯಾವ್ಯಾವ ತರ ಟ್ರೈನ್ ಬಂತು, ಎಲೆಕ್ಟ್ರಿಕ್ ಟ್ರೈನ್ ಆಗಿರ್ಬೋದು, ಮೊದ್ಲು ಯಾವ ತರ ಇತ್ತು ಅನ್ನೋದನ್ನ ಇಲ್ಲಿ ಶೇರ್ ಮಾಡಿದ್ದಾರೆ. ಅವ್ರಿಗೆ ಮೆಡಲ್ ಕೂಡ ಯಾವ್ಯಾವ್ ಸಿಕ್ಕಿದೆ ಅದೆಲ್ಲ ಇಲ್ಲೇ ಹಾಕಿದ್ದಾರೆ. ಮತ್ತೆ ಸ್ಟಾಂಪ್ಸ್ ಆಗಿರ್ಬೋದು, ಕಾಯಿನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.